ಇದೀಗ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಮೇಲೆ ಕಾರಾಗೃಹ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಈ ಹದ್ದಿನ ಕಣ್ಣು ಅಂತ ಯಾಕೆ ಕರೀತಾರೆ ಅಂತಂದರೆ, ಈ ಹದ್ದಿದೆಯಲ್ಲ ಅದು 360 ಡಿಗ್ರಿಯಲ್ಲಿ ತಿರುಗುತ್ತೆ ಅದರ ಕಣ್ಣು, ಟಿಂಗ್ 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 ಟಿಂಗ್, ಅದಕ್ಕಾಗಿ ಹದ್ದಿನ ಕಣ್ಣು ಅಂದರೆ ವೆರಿ ಶಾರ್ಪ್. ಇನ್ನು ದಾಸರ ಚಲನವಲನಗಳ ಮೇಲೆ CCTV ನಿಗಾ ವಹಿಸಿದೆ. ಪತ್ನಿ ಭೇಟಿ ನಂತರ ಪೊರ್ಕಿ ನಿರಾಳವಾಗಿದ್ದು ಕಾರಿಡಾರ್ನಲ್ಲಿ ವಾಕ್ ಮಾಡಿದ್ದಾರಂತೆ ದರ್ಶನ್. ಬನ್ನಿ, ಯಾವ ರೀತಿ ಎಚ್ಚರಿಕೆ ವಹಿಸಲಾಗಿದೆ ಬಳ್ಳಾರಿ ಜೈಲಲ್ಲಿ, ಇದರ ಬಗ್ಗೆ ಒಂದು ರಿಪೋರ್ಟ್. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಬಾಸ್ ವನವಾಸ. ಕಾಟೇರನ ಮೇಲೆ CCTV ಕ್ಯಾಮೆರಾಗಳ ಕಣ್ಣು. ದಾಸನ ಭೇಟಿಗೂ ಗೃಹ ಇಲಾಖೆ ಟಫ್ ರೂಲ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A2 ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಹೀರುತ್ತಾ ಪೋಸ್ ಕೊಟ್ಟು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿರುವ ಪೊರ್ಕಿ ವನವಾಸ ಅನುಭವಿಸುತ್ತಿದ್ದಾನೆ. ದಾಸನಿಗಾಗಿಯೇ ಕಾರಾಗೃಹ ಇಲಾಖೆ ವಿಶೇಷ ರೂಲ್ಸ್ ಜಾರಿ ಮಾಡಿದೆ. ಕಾಟೇರನ ಚಲನವಲನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಬಳ್ಳಾರಿ ಜೈಲಿನ ಸುತ್ತ 3 CCTV ಕ್ಯಾಮೆರಾ, 3 ಬಾಡಿ ವಾರ್ನ್ ಕ್ಯಾಮೆರಾ ಮೂಲಕ ನಿಗಾ ಇಡಲಾಗಿದೆ. ದರ್ಶನ್ ಓಡಾಡಿದ, ಭೇಟಿ ಮಾಡಿದ ಸಂಬಂಧಿಕರ ದೃಶ್ಯಗಳನ್ನು ಸಂಗ್ರಹಿಸಲಾಗುತ್ತಿದೆ. ಡೆವಿಲ್ ಕುರಿತ ಸಂಪೂರ್ಣ CCTV ದೃಶ್ಯಾವಳಿ ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಮಾಡುವಂತೆ ಸಿಬ್ಬಂದಿಗೆ ಕಾರಾಗೃಹ ಇಲಾಖೆ ಖಡಕ್ ಸೂಚನೆ ನೀಡಿದೆ. CCTV ಮಾನಿಟರಿಂಗ್ಗೆ ವಿಶೇಷ ಸಿಬ್ಬಂದಿ ನೇಮಿಸಲಾಗಿದೆ. ಕಿರಿಕ್ ಕೈದಿಗಳಿಗೆ ಕೊಲೆ ದಾಸ ಸಂದೇಶ. ಬಳ್ಳಾರಿ ಜೈಲ್ ಕೈದಿಗಳಿಗೆ ಆರೋಪಿ ದರ್ಶನ್ ಸಂದೇಶ ನೀಡಿದ್ದಾನೆ. ನಾನು ಜೈಲಿನಿಂದ ವಾಪಸ್ ಹೋಗುವಾಗ ಕೈದಿಗಳನ್ನ ನೋಡ್ತೇನೆ, ರಿಲೀಸ್ ಬಳಿಕ ಕೈದಿಗಳನ್ನ ಮಾತಾಡಿಸ್ತೇನೆ ಅಂತ ಕೈದಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ದಾನೆ. ಕಿರಿಕ್ ಮಾಡ್ತಿದ್ದ ಕಾರಾಗೃಹ ವಾಸಿಗಳಿಗೆ ತನ್ನ ಸಂದೇಶದ ಮೂಲಕ ಮೆಸೇಜ್ ಪಾಸ್ ಮಾಡಿದ್ದಾನೆ. ಪತ್ನಿ ಭೇಟಿ ಬೆನ್ನಲ್ಲೇ ಕಾಟೇರ ಕೂಲ್ ಆಗಿದ್ದಾನೆ. ಜೈಲು ಕಾರಿಡಾರ್ನಲ್ಲೇ ದಚ್ಚು ವಾಕಿಂಗ್ ಮಾಡಿದ್ದಾನೆ. ಕಾರಾಗೃಹದಲ್ಲಿ ಸಿಬ್ಬಂದಿ ನೀಡಿದ ಟೊಮೆಟೊ ಬಾತ್ ಸೇವಿಸಿದ್ದಾನೆ. ಡೆವಿಲ್ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದು ಚಲನವಲನಗಳನ್ನು ವೀಕ್ಷಿಸುತ್ತಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಯಾವಾಗ ಎಲ್ಸನ್ ಗಾರ್ಡನ್ ನಾಗನ ಜೊತೆ ಒಂದು ಫೋಟೋ ರಿಲೀಸ್ ಆಯಿತು, ಆಮೇಲೆ ಸತ್ಯನ್ ಜೊತೆ ಫೋನಲ್ಲಿ ಮಾತಾಡಿದ್ದು ರಿಲೀಸ್ ಆಯಿತು, ಛಿದ್ರಾಗೋಗ್ಬಿಡ್ತು ದರ್ಶನ್ ಗ್ಯಾಂಗು. ಅದರಲ್ಲಿ ಒಬ್ಬಾತನನ್ನು ಬೆಳಗಾವಿ ಹಿಂಡಲಗ ಜೈಲಲ್ಲಿ ಹಾಕಿದ್ದಾರೆ. ಆತ ಪ್ರದೋಷ್. ಅವನಿಗೇನಾಗಿದೆ, ಒಬ್ಬನೇ ಈಗ ಅಲ್ಲಿ, ಇವರು ಯಾರೂ ಇಲ್ಲಾದರೂ ಕೆಲವು ಟೈಮಲ್ಲಿ ಆ ಕಡೆ ಈ ಕಡೆ ಸಿಗ್ತಾಯಿದ್ರು. ಅವನಿಗೆ ಅಲ್ಲಿ ಜೈಲೂಟ ಸೇರದೆ ಪರದಾಡ್ತಾ ಇದ್ದಾನೆ. ಅದು ಏನಾಗ್ಬಿಡುತ್ತೆ, ಈಗ ಬೆಳಗಾವಿ ಅಂತ ಜಾಗ, ಮಂಗಳೂರು ಅಂತ ಜಾಗ, ಇಲ್ಲೆಲ್ಲ ಫುಡ್ ಸಿಸ್ಟಮ್ ಚೇಂಜ್ ಆಗಿರುತ್ತೆ. ನಿಮ್ಗೆ ಅರ್ಥ ಆಯ್ತಾ? ಈಗ ಬೆಳಗಾವಿಯಲ್ಲಿ ಇದ್ದಂಥವನಿಗೆ ನೀವು ಮಂಗಳೂರು ಹಾಕ್ಬಿಟ್ರೆ ಅಲ್ಲಿ ಮುದ್ದೆಗಿದ್ದೆ ಎಲ್ಲ ಸಿಗಲ್ಲ, ಅಥವಾ ಜೋಳದ ರೊಟ್ಟಿ ಎಲ್ಲ ಸಿಗಲ್ಲ, ನಿಮಗೆ ಅಡ್ಜಸ್ಟ್ ಆಗಲ್ಲ. ಪ್ರದೋಷ್ ಅಂಥವರೆಲ್ಲ ಬೆಂಗಳೂರಲ್ಲಿ ಆರಾಮಾಗಿದ್ದಂಥವರು, 2 ಚಪಾತಿ ತಗೊಂಬ, 2 ಪರೋಟ ತಗೊಂಬ ಅಂತ ತಿಂದವರು. ಅಲ್ಲಿ ಹೋದ ತಕ್ಷಣ ಆಮೇಲೆ ಜೈಲೂಟ. ಅಲ್ಲಿ ನೀವು ಹೋಟೆಲಲ್ಲಾದರೆ ಕಂಪ್ಲೇಂಟ್ ಮಾಡಲಿಕ್ಕೆ ಸರಿ ಇಲ್ಲಪ್ಪ ಮತ್ತೊಂದು ಅಂತೇಳಿ, ಜೈಲಲ್ಲಿ ಯಾರ ಹತ್ರ ಕಂಪ್ಲೇಂಟ್ ಮಾಡ್ತೀರಿ, ನೀವೆಲ್ಲ ಒಳಗಿದ್ಬಿಡ್ತೀರಿ. ಸೊ ಅವನಿಗೆ ಸಮಸ್ಯೆ ಆಗಿದೆ. ಜೊತೆಗೆ ಅನಾರೋಗ್ಯ, ಆಮೇಲೆ ಅಪ್ಪನಿಗೆ ಅನಾರೋಗ್ಯ, ಇದೆಲ್ಲ ನೆನಪಾಗಿದೆ. ಒಂದು ಕಡೆ ಜೈಲು, ಒಂದು ಕಡೆ ಊಟ ಸರಿ ಇಲ್ಲ, ಒಂದು ಕಡೆ ಇದ್ದ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು, ಅಪ್ಪನಿಗೆ ಹುಷಾರಿಲ್ಲ, ಕುಟುಂಬಸ್ಥರನ್ನು ನೆನೆದು ಮಾನ ಮರ್ಯಾದೆ ಪ್ರಶ್ನೆ, ಕಣ್ಣೀರು ಹಾಕ್ತಾ ಇದ್ದಾನೆ. ಬನ್ನಿ, ಪ್ರದೋಷ್ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ಪೊರ್ಕಿ ಆಪ್ತನಿಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಜೈಲ್ನಲ್ಲಿ ಕುಟುಂಬಸ್ಥರನ್ನ ನೆನೆದು ಪ್ರದೋಷ್ ಕಣ್ಣೀರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳು ಛಿದ್ರವಾಗಿದ್ದಾರೆ. ರಾಜ್ಯದ ವಿವಿಧ ಜೈಲುಗಳಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಪೊರ್ಕಿ ಬಳ್ಳಾರಿ ಕಾರಾಗೃಹದಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇವನ ಕುಚುಕು ಫ್ರೆಂಡ್ ಪ್ರದೋಷ್ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಊಟ ಸೇರದೆ ವಿಲವಿಲ ಅಂತಿದ್ದಾನೆ. ನಿದ್ದೆ ಇಲ್ಲದೆ ಪರದಾಡ್ತಾ ಇದ್ದಾನೆ.
ಜೈಲೂಟ ತಂದು ಕೊಟ್ರು ಸರಿಯಾಗಿ ಊಟ ಮಾಡದ ಕಾಟೇರನ ಸಹಚರ ಸೆಲ್ನಲ್ಲಿ ಏಕಾಂಗಿಯಾಗಿ ಕುಳಿತು ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ. ಕುಟುಂಬಸ್ಥರನ್ನ ನೆನೆದು ಗೋಳಾಡ್ತಾ ಇದ್ದಾನೆ. ದುಃಖದ ಮಡುವಿನಲ್ಲಿ ಆರೋಪಿ ಕಾಲ ಕಳೀತಾ ಇದ್ದಾನೆ. ಇಲ್ಲಿ ನನ್ನವರು ಯಾರೂ ಇಲ್ಲ, ನಮ್ಮವರು ಯಾರು ನನ್ನ ಭೇಟಿಗೆ ಬರ್ತಾ ಇಲ್ಲ ಅಂತ ಕೊರಗ್ತಾ ಇದ್ದಾನೆ. ನನಗೆ ಊಟಕ್ಕಿಂತ ಮನೆಯವರು ಮುಖ್ಯ. ಪತ್ನಿ ಮಕ್ಕಳ ನೆನಪಿಗೆ ಬರ್ತಾ ಇದ್ದಾರೆ. ಅನಾರೋಗ್ಯ ಪೀಡಿತ ತಂದೆ ನೋಡ್ಕೊಳ್ಳುವವರು ಯಾರೆಂದು ಗೋಳಾಡ್ತಾ ಇದ್ದಾನೆ. ತಿಂಡಿ ಊಟ ಮಾಡದೆ ಪ್ರದೋಷ್ ತೀವ್ರ ಅಸ್ವಸ್ಥನಾಗಿದ್ದಾನೆ. ಜೈಲಿನಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹಿಂಡಲಗ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವ ದಾಸನ ಆಪ್ತ ಪ್ರದೋಷ್ಗೆ ಹಗಲು ರಾತ್ರಿ ಎನ್ನದೇ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಒಂಟಿತನ, ನೋವು ಮರೆಯಲು ನೀತಿ ಕಥೆಗಳನ್ನ ಓದ್ತಾ ಇದ್ದಾನಂತೆ. ವ್ಯಕ್ತಿತ್ವ ವಿಕಸನ ಪುಸ್ತಕಗಳ ಮೊರೆ ಹೋಗಿದ್ದಾನಂತೆ. ಮೈಲಾರಿ ಪಠಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇದೀಗ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಮೇಲೆ ಕಾರಾಗೃಹ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಈ ಹದ್ದಿನ ಕಣ್ಣು ಅಂತ ಯಾಕೆ ಕರೀತಾರೆ ಅಂತಂದರೆ, ಈ ಹದ್ದಿದೆಯಲ್ಲ ಅದು 360 ಡಿಗ್ರಿಯಲ್ಲಿ ತಿರುಗುತ್ತೆ ಅದರ ಕಣ್ಣು, ಟಿಂಗ್ 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 ಟಿಂಗ್, ಅದಕ್ಕಾಗಿ ಹದ್ದಿನ ಕಣ್ಣು ಅಂದರೆ ವೆರಿ ಶಾರ್ಪ್. ಇನ್ನು ದಾಸರ ಚಲನವಲನಗಳ ಮೇಲೆ CCTV ನಿಗಾ ವಹಿಸಿದೆ. ಪತ್ನಿ ಭೇಟಿ ನಂತರ ಪೊರ್ಕಿ ನಿರಾಳವಾಗಿದ್ದು ಕಾರಿಡಾರ್ನಲ್ಲಿ ವಾಕ್ ಮಾಡಿದ್ದಾರಂತೆ ದರ್ಶನ್. ಬನ್ನಿ, ಯಾವ ರೀತಿ ಎಚ್ಚರಿಕೆ ವಹಿಸಲಾಗಿದೆ ಬಳ್ಳಾರಿ ಜೈಲಲ್ಲಿ, ಇದರ ಬಗ್ಗೆ ಒಂದು ರಿಪೋರ್ಟ್. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿ ಬಾಸ್ ವನವಾಸ. ಕಾಟೇರನ ಮೇಲೆ CCTV ಕ್ಯಾಮೆರಾಗಳ ಕಣ್ಣು. ದಾಸನ ಭೇಟಿಗೂ ಗೃಹ ಇಲಾಖೆ ಟಫ್ ರೂಲ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ A2 ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಹೀರುತ್ತಾ ಪೋಸ್ ಕೊಟ್ಟು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿರುವ ಪೊರ್ಕಿ ವನವಾಸ ಅನುಭವಿಸುತ್ತಿದ್ದಾನೆ. ದಾಸನಿಗಾಗಿಯೇ ಕಾರಾಗೃಹ ಇಲಾಖೆ ವಿಶೇಷ ರೂಲ್ಸ್ ಜಾರಿ ಮಾಡಿದೆ. ಕಾಟೇರನ ಚಲನವಲನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಬಳ್ಳಾರಿ ಜೈಲಿನ ಸುತ್ತ 3 CCTV ಕ್ಯಾಮೆರಾ, 3 ಬಾಡಿ ವಾರ್ನ್ ಕ್ಯಾಮೆರಾ ಮೂಲಕ ನಿಗಾ ಇಡಲಾಗಿದೆ. ದರ್ಶನ್ ಓಡಾಡಿದ, ಭೇಟಿ ಮಾಡಿದ ಸಂಬಂಧಿಕರ ದೃಶ್ಯಗಳನ್ನ ಸಂಗ್ರಹಿಸಲಾಗ್ತಿದೆ. ಡೆವಿಲ್ ಕುರಿತ ಸಂಪೂರ್ಣ CCTV ದೃಶ್ಯಾವಳಿ ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಮಾಡುವಂತೆ ಸಿಬ್ಬಂದಿಗೆ ಕಾರಾಗೃಹ ಇಲಾಖೆ ಖಡಕ್ ಸೂಚನೆ ನೀಡಿದೆ. CCTV ಮಾನಿಟರಿಂಗ್ಗೆ ವಿಶೇಷ ಸಿಬ್ಬಂದಿ ನೇಮಿಸಲಾಗಿದೆ. ಕಿರಿಕ್ ಕೈದಿಗಳಿಗೆ ಕೊಲೆ ದಾಸ ಸಂದೇಶ. ಬಳ್ಳಾರಿ ಜೈಲ್ ಕೈದಿಗಳಿಗೆ ಆರೋಪಿ ದರ್ಶನ್ ಸಂದೇಶ ನೀಡಿದ್ದಾನೆ. ನಾನು ಜೈಲಿನಿಂದ ವಾಪಸ್ ಹೋಗುವಾಗ ಕೈದಿಗಳನ್ನ ನೋಡ್ತೇನೆ, ರಿಲೀಸ್ ಬಳಿಕ ಕೈದಿಗಳನ್ನ ಮಾತಾಡಿಸ್ತೇನೆ ಅಂತ ಕೈದಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ದಾನೆ. ಕಿರಿಕ್ ಮಾಡ್ತಿದ್ದ ಕಾರಾಗೃಹ ವಾಸಿಗಳಿಗೆ ತನ್ನ ಸಂದೇಶದ ಮೂಲಕ ಮೆಸೇಜ್ ಪಾಸ್ ಮಾಡಿದ್ದಾನೆ. ಪತ್ನಿ ಭೇಟಿ ಬೆನ್ನಲ್ಲೇ ಕಾಟೇರ ಕೂಲ್ ಆಗಿದ್ದಾನೆ. ಜೈಲು ಕಾರಿಡಾರ್ನಲ್ಲೇ ದಚ್ಚು ವಾಕಿಂಗ್ ಮಾಡಿದ್ದಾನೆ. ಕಾರಾಗೃಹದಲ್ಲಿ ಸಿಬ್ಬಂದಿ ನೀಡಿದ ಟೊಮೆಟೊ ಬಾತ್ ಸೇವಿಸಿದ್ದಾನೆ. ಡೆವಿಲ್ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದು ಚಲನವಲನಗಳನ್ನ ವೀಕ್ಷಿಸುತ್ತಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಯಾವಾಗ ಎಲ್ಸನ್ ಗಾರ್ಡನ್ ನಾಗನ ಜೊತೆ ಒಂದು ಫೋಟೋ ರಿಲೀಸ್ ಆಯಿತು, ಆಮೇಲೆ ಸತ್ಯನ್ ಜೊತೆ ಫೋನಲ್ಲಿ ಮಾತಾಡಿದ್ದು ರಿಲೀಸ್ ಆಯಿತು, ಛಿದ್ರ ಆಗೋಗ್ಬಿಡ್ತು ದರ್ಶನ್ ಗ್ಯಾಂಗು. ಅದರಲ್ಲಿ ಒಬ್ಬಾತನನ್ನು ಬೆಳಗಾವಿ ಹಿಂಡಲಗ ಜೈಲಲ್ಲಿ ಹಾಕಿದ್ದಾರೆ. ಆತ ಪ್ರದೋಷ್. ಅವನಿಗೇನಾಗಿದೆ, ಒಬ್ಬನೇ ಈಗ ಅಲ್ಲಿ, ಇವರು ಯಾರೂ ಇಲ್ಲ. ಇಲ್ಲಾದರೂ ಕೆಲವು ಟೈಮಲ್ಲಿ ಆ ಕಡೆ ಈ ಕಡೆ ಸಿಗ್ತಾಯಿದ್ರು. ಅವನಿಗೆ ಅಲ್ಲಿ ಜೈಲೂಟ ಸೇರದೆ ಪರದಾಡ್ತಾ ಇದ್ದಾನೆ. ಅದು ಏನಾಗ್ಬಿಡುತ್ತೆ, ಈಗ ಬೆಳಗಾವಿ ಅಂತ ಜಾಗ, ಮಂಗಳೂರು ಅಂತ ಜಾಗ, ಇಲ್ಲೆಲ್ಲ ಫುಡ್ ಸಿಸ್ಟಮ್ ಚೇಂಜ್ ಆಗಿರುತ್ತೆ. ನಿಮ್ಗೆ